ಪ್ರೀತಿ ಎಂದೆಂದು ಇಂಪಾದ ಝೇಂಕಾರ ಪ್ರೇಮ ಚಿಮ್ಮಿಸುವ ಕಾರಂಜಿ ಶೃಂಗಾರ ಈ ಬಾಳಿಗೆ ಆ ಮೋಹವೇ ಸ್ವೀಕಾರ 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 ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್ ಸೌಂದರ್ಯ. ಈಗ ಗುಡ್ ನೈಟ್ ಆಯ್ತು. ಐ ಮೀನ್ ಸಂಜೆ ಆಗ್ತಾ ಬಂತು. ನೋಡು, ದಿನದಲ್ಲಿ ನಾವು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಗುಡ್ ಮಾರ್ನಿಂಗೇ ಹೇಳೋದು. ಬೈ ದ ವೇ, ನಿನ್ನನ್ನು 2 ದಿವಸದಿಂದ ನೋಡ್ಲೇ ಇಲ್ವಲ್ಲ ನಾನು. ನಾನು ಮನೇಲಿ ಇದೀನೋ ಇಲ್ವೋ ಅಂತಾನೋ ನಿಮ್ಗೆ ಗೊತ್ತಿಲ್ಲ. ಅದನ್ನು ತಿಳ್ಕೊಳಕ್ಕೆ ನೀನೇ ಚಿಕ್ಕ ಮಗುನ. ಎನಿವೇ, ಹೂ ಇಸ್ ದಿಸ್ ಗಾಯ್? ನಾನು ಶ್ಯಾಮ್, ಒಬ್ಬ ಸಾಮಾನ್ಯ ನಿಮ್ಮ ಮಗಳ ಫ್ರೆಂಡ್. ನೀ ಸಾಮಾನ್ಯ ಅನ್ನೋದು ನಿನ್ನ ಡ್ರೆಸ್ಸು ಮಾತು ನೋಡಿದ್ರೆ ಗೊತ್ತಾಗತ್ತೆ. ನನ್ನ ಮಗಳು ಆರ್ಡಿನರಿ ಜನಗಳ ಜೊತೆ ಮಿಂಗಲ್ ಆಗೋದು ಜಾಸ್ತಿ. ಇವರು ನೋಡೋಕ್ ಆರ್ಡಿನರಿಯಾಗಿ ಕಾಣ್ಬೋದು, ಬಟ್ ಹೀಸ್ ಎಕ್ಸ್ಟ್ರಾರ್ಡಿನರಿ. ಸ್ವಲ್ಪ ದಿವಸ ಇಲ್ಲೇ ಇರ್ತಾರೆ. ನೋ ಪ್ರಾಬ್ಲಮ್, ಇರ್ಲಿ ಬಿಡು. ಸೌಂದರ್ಯ, ನನಗೆ ಅರ್ಜೆಂಟ್ ಕೆಲಸ ಇದೆ. ಎಲ್ಲಿ ಹೋಗ್ತಾ ಇದ್ದೀರಾ? ಒಂದು 5 ಸ್ಟಾರ್ ಹೋಟೆಲ್ ಅಲ್ಲಿ ನನ್ನನ್ನು ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಾರೆ. ಐ ಆಮ್ ಜಸ್ಟ್ ರಶಿಂಗ್ ದೇರ್. ವಾಟ್ ಡಿಡ್ ಯು ಸೇ ಯುವರ್ ನೇಮ್ ವಾಸ್? ಶ್ಯಾಮ್. ಶ್ಯಾಮ್, ನಿಮ್ಗೆ ಏನಾದರೂ ಬೇಕಾದ್ರೆ ಅಪ್ಸ್ಟೇಸ್ ಅಲ್ಲಿ ಇದೆ. ಎಕ್ಸ್ಕ್ಯೂಸ್ ಮಿ ಪ್ಲೀಸ್. ನನ್ನ ಜನ್ಮದಾತನ ಮಾತಲ್ಲೇ ಅವ್ರೇನು ಅಂತ ಗೊತ್ತಾಗಿರ್ಬೇಕು. ಸಂಬಂಧಗಳನ್ನು ಕೂಡ ವ್ಯವಹಾರಿಕ ದೃಷ್ಟಿಯಲ್ಲೇ ನೋಡುವಂಥ ಒಬ್ಬ ಬಿಸ್ನೆಸ್ ಮ್ಯಾನ್. ಅಂದಾಗೆ ಥ್ಯಾಂಕ್ಸ್. ಅವರು ಏನು ಬಿಸ್ನೆಸ್ ಮಾಡ್ತಿದ್ದಾರೆ? ಫೈನಾನ್ಸ್ ಕಂಪ್ನಿ. ಸೌಂದರ್ಯ, ನಿಮ್ಮ ತಂದೆ ಮೇಲೆ ನಿನಗೆ ಪ್ರೀತಿ ಇಲ್ವಾ? ಯಾಕೆ ಮಾತಾಡ್ತಿಲ್ಲ? ಇದೆ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ಯಾಕಿಲ್ಲ? ಎಷ್ಟಿದೆ? ಅವ್ರಿಗೆ ನನ್ನ ಹತ್ರ ಮಾತಾಡಕ್ಕೂ ಟೈಮ್ ಇರಲ್ಲ. ಮಗಳ ಮೇಲೆ ಮಮಕಾರ ಇರೋರು ಹೀಗೆ ಮಾಡ್ತಾರಾ? ಇದರ ಅರ್ಥ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅಪಾರ್ಥ ಆಗಲ್ಲ. ನಿಮ್ಗಿನ್ನು ನಮ್ಮ ಮನೆ ಸುದ್ದಿ ಗೊತ್ತಿಲ್ಲ. ಗೊತ್ತಾದ್ಮೇಲೆ ಇಲ್ಲಿ ಇರ್ತೀರೋ ಅನ್ನೋ ನಂಬಿಕೆ ನನ್ಗಿಲ್ಲ. ಹೌದು, ನಾನು ಇಲ್ಲಿ ಯಾಕಿರಲ್ಲ? ನಿಮಗೆ ಹಿಂಸೆ ಆದ್ರೆ ನನಗೆ ಸಹಿಸಕ್ಕಾಗಲ್ಲ. ನನಗೆ ಯಾರು ಹಿಂಸೆ ಕೊಡ್ತಾರೆ? ನನ್ನ ತಂದೆ, ಅವ್ರ ಮಾತುಗಳು. ಮಾತಿಂದ ಹೇಗೆ ಹೊಡೆಯೋದು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅಷ್ಟಾದ್ರೆ ಸಾಕು. ಅಡಿಗೆ ರೆಡಿ ಆಗಿರತ್ತೆ, ನೀವು ಫ್ರೆಶ್ ಆಗಿ. ಅಷ್ಟರಲ್ಲಿ ನಾನು ಏನಾದ್ರೂ ಸ್ವೀಟ್ ಮಾಡ್ತೀನಿ. ಬೇಡ, ನನಗೋಸ್ಕರ ಏನು ಸ್ಪೆಷಲ್ ಆಗಿ ಮಾಡೋದು ಬೇಡ. ಮನೆಗೆ ಬಂದಿರೋ ಗೆಸ್ಟನ್ನ ಸ್ಪೆಷಲ್ ಆಗಿ ಟ್ರೀಟ್ ಮಾಡೋದು ಈ ಮನೆ ಸಂಪ್ರದಾಯ. ಪ್ಲೀಸ್. ಓ,
ಸೌಂದರ್ಯ, ಏನದು ಆಲ್ಬಮ್ಮು? ನನ್ನ ಬಾಲ್ಯದ ಅನುಭವಗಳು, ನೆನಪುಗಳು. ಕೊಡು, ನಾನು ನೋಡ್ತೀನಿ. ನನ್ನ ಹೇರ್ ಸ್ಟೈಲ್ ನೋಡಿ ಹೇಗಿತ್ತು. ಇವಳು ನನ್ನ ಕ್ಲೋಸ್ ಫ್ರೆಂಡ್ ಆಗಿದ್ಲು. ಇವರು ನಿಮ್ಮ ಅಮ್ಮ ಅಲ್ಲ? ನಿನ್ನ ಹಾಗೆ ಇದ್ರು. ನೋಡಕ್ ಹಾಗಿದ್ದಿರ್ಬೋದು, ಆದ್ರೆ ಸ್ವಭಾವದಲ್ಲ. ನಾನು ಹೇಳಿದ್ದು ನೋಡಕ್ ಹಾಗಿದ್ರು ಅಂತಾನೆ. ಹೌದು, 14 ವರ್ಷ ನಿಮ್ಮ ಮಮ್ಮಿ ಡ್ಯಾಡಿ ಅನ್ಯೂನ್ಯವಾಗೇ ಇದ್ರು. ಇದ್ದಕ್ಕಿದ್ದ ಹಾಗೆ ಅವರಲ್ಲಿ ಮನಸ್ತಾಪ ಹೇಗೆ ಬಂತು? ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ರಾಮಂಗೂ ಸೀತೆಗೂ ಏನ್ ಸಂಬಂಧ ಅಂತ ಕೇಳ್ದಂಗಾಯ್ತು. ನೀನು ಯಾವತ್ತೂ ಅವರಿಬ್ಬರು ಮನಸ್ತಾಪಕ್ಕೆ ಕಾರಣ ಏನು ಅಂತ ನನಗೆ ಹೇಳಲೇ ಇಲ್ಲ. ಅವರಿಬ್ಬರಿಗೂ ಮೊದಲಿಂದ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಅಂದಮೇಲೆ ಅನ್ಯೋನ್ಯತೆ ಪ್ರಶ್ನೆ, ಮನಸ್ತಾಪದ ಪ್ರಶ್ನೆ ಬರೋದೇ ಇಲ್ಲ. ಯಾವತ್ತೋ ಕಿತ್ತು ಹೋಗ್ಬೇಕಾಗಿದ್ದ ಸಂಬಂಧ 14 ವರ್ಷ ಆದ್ಮೇಲೆ ಕೊಂಡಿ ಕಳ್ಚ್ಕೊಂತು. ಆದರೆ ನಿನಗೆ ಮಾತ್ರ ಯಾವುದಕ್ಕೂ ಅವ್ರು ಕಡಿಮೆನೇ ಮಾಡಿಲ್ಲ ಅಲ್ಲ? ಅವ್ರ ದೃಷ್ಟಿಲಿ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಆದ್ರೆ ನನ್ನ ದೃಷ್ಟಿಲಿ ನನ್ನ ಮಗಳ ತರ ನೋಡೇ ಇಲ್ಲ. ಒಬ್ಬ ಫ್ರೆಂಡ್ ತರ, ಗೆಸ್ಟ್ ತರ ನನ್ನ ಟ್ರೀಟ್ ಮಾಡಿದ್ರು. ಅವ್ರಿಗೆ ಹೆಸರು ಒಂದು ಮಗು ಬೇಕಾಗಿತ್ತೆ ಹೊರತು ಪ್ರೀತಿ, ವಾತ್ಸಲ್ಯ, ಮಮತೆಗಲ್ಲ. ಸೌಂದರ್ಯ, ನೀನು ತುಂಬಾ ಡೆಸ್ಪರೇಟ್ ಆಗಿದ್ಯಾ. ನನ್ನ ಬಾಲಿದ ಫೋಟೋ ನನ್ನ ನೋವೆಲ್ಲ ಮರ್ಸ್ಬಿಡತ್ತೆ. ಏನು ಅಷ್ಟೊಂದು ಶಕ್ತಿ ಇದೆಯಾ ಆ ಫೋಟೋಗಳಲ್ಲಿ? ನೋವುಗಳನ್ನೆಲ್ಲ ಮರ್ಸ್ಬಿಡತ್ತಾ? ಖಂಡಿತ. ಆಗ ನಮ್ಮ ಮಮ್ಮಿ ಡ್ಯಾಡಿ ಇಷ್ಟೊಂದು ಕೆಟ್ಟಿರ್ಲಿಲ್ಲ. ಸೌಂದರ್ಯ, ನೀನು ಹೇಳ್ತಿರೋದು ತಪ್ಪಿರ್ಬೋದು, ಅಥವಾ ನಿನಗೆ ರಾಂಗ್ ಇನ್ಫಾರ್ಮೇಶನ್ ಸಿಕ್ಕಿರ್ಬೋದು. ನೀವು ನನ್ನ ಮೈಂಡ್ ವಾಶ್ ಮಾಡಕ್ ನೋಡ್ತಾ ಇದ್ದೀರಾ? ಇಲ್ಲ, ನಾನು ನಿನ್ನ ಮೈಂಡ್ ವಾಶ್ ಮಾಡಕ್ ನೋಡ್ತಾ ಇಲ್ಲ. ನಿನ್ನ ಬಗ್ಗೆ ಹೆಚ್ಚು ತಿಳ್ಕೊಳಕ್ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ನನ್ನ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರಾ. ಈಗ ನಿಮ್ಮ ಬಗ್ಗೆ ಹೇಳಿ. ನನ್ನ ಅನಿಸಿಕೆ ಪ್ರಕಾರ ನೀವು ಅನಾಥ ಅಲ್ಲ, ದಾರಿ ಹೋಗ ಅಲ್ಲ. ನಿಮಗೂ ತಂದೆ, ತಾಯಿ, ಬಂಧು ಬಳಗ ಎಲ್ಲರೂ ಇದ್ದಾರೆ. ತುಂಬಾ ಚೆನ್ನಾಗಿ ಕಲ್ಪನೆ ಮಾಡ್ಕೊಂಡಿದ್ಯಾ. ನನ್ನ ಊಹೆ ಕಲ್ಪನೆ ಅಲ್ಲ, ವಾಸ್ತವ. ಒಪ್ಕೊಳ್ಳಿ. ಇಲ್ಲದೆ ಇರೋದನ್ನ ಒಪ್ಕೊಳ್ಳಿ ಅಂದ್ರೆ ನಾನು ಹೇಗೆ ಒಪ್ಕೊಳ್ಳಿ ಹೇಳು? ಹಾಗಾದ್ರೆ ನೀವೆಲ್ಲಿಂದ ಬಂದ್ರೆ? ಅದು ನಿನಗೆ ಬೇಕಾಗಿಲ್ಲ. ನನ್ನ ನೀವು ಫ್ರೆಂಡಾಗಿ ಒಪ್ಕೊಂಡಿದ್ದೀರಾ? ಫ್ರೆಂಡ್ ಹತ್ರ ಸುಳ್ಳು ಹೇಳ್ತೀರಾ? ಸೌಂದರ್ಯ, ನನ್ನ ಸುಳ್ಳು ಸತ್ಯ ನಿನಗೆ ಬೇಕಾಗಿಲ್ಲ. ನಾನು ನನ್ನ ಬಗ್ಗೆ ನಿಮ್ಮ ಹತ್ರ A to Z ಹೇಳಿದ್ದೀನಿ. ಹೇಳಲೇಬೇಕಾದಂಥ ಪರಿಸ್ಥಿತಿ ಬಂದಿತ್ತು, ಹೇಳಿದೆ. ಅಂತ ಸಂದರ್ಭ ಬಂದಾಗ ನನ್ನ ಬಗ್ಗೆ ಪ್ರತಿಯೊಂದು ನಾನೇ ನಿನಗೆ ಹೇಳ್ತೀನಿ. ಓಕೆ? ಈಗ ಸಂದರ್ಭ ಬಂತು ಅಂತ ಅಂದ್ಕೊಳ್ಳಿ. ಹೋಗ್ಲಿ ಬಿಡು. ಹೋಗ್ಲಿ ಬಿಡು ಅಂದ್ರೆ ನನ್ನ ಪ್ರಶ್ನೆಗೆ ಉತ್ತರ ಆಗಲ್ಲ. ಸದ್ಯಕ್ಕೆ ನಾನು ಏನೂ ಹೇಳೋ ಪರಿಸ್ಥಿತಿಲಿಲ್ಲ ಸೌಂದರ್ಯ. ಬೆಳಕನ್ನೆಲ್ಲ ಕತ್ಲು ನುಂಗ್ಬಿಟ್ಟಿದೆ. ಕತ್ಲಲ್ಲಿ ಸ್ಪಷ್ಟವಾಗಿ ಏನೂ ಕಾಣೋದಿಲ್ಲ. ಏನಾದರೂ ಕಾಣಬೇಕಂದ್ರೆ ಮತ್ತೆ ಬೆಳಕು ಮೂಡಬೇಕು. ನಿಮ್ಮ ಒಗಟ್ ಭಾಷೆ ನಂಗೆ ಅರ್ಥ ಆಗ್ತಿಲ್ಲ. ಸ್ಪಷ್ಟವಾಗಿ ಹೇಳಿದ್ರು ಸದ್ಯಕ್ಕೆ ನಿನಗೆ ಅರ್ಥ ಆಗೋದಿಲ್ಲ. ಸಮಯ ಬಂದಾಗ ಪ್ರತಿಯೊಂದು ನಾನೇ ನಿನಗೆ ಬಿಡಿಸಿ ಹೇಳ್ತೀನಿ ಅನ್ನಲ್ಲ. ಅಂದಮೇಲೆ ನಿಮಗೆ ತಂದೆ, ತಾಯಿ, ಬಂಧು ಬಳಗ ಎಲ್ಲರೂ ಇದ್ದಾರೆ ಅಂತ ಆಯ್ತು. ಇರ್ಬೋದು, ಇಲ್ಲದೇನೂ ಇರ್ಬೋದು. ನಿಮಗೆ ನಿಮ್ಮ ಹೆತ್ತೋರ ಬಗ್ಗೆ, ಬಂಧುಗಳ ಬಗ್ಗೆ ನಿಮ್ಮಲ್ಲೇ ಗೊಂದಲ ಇದೆಯಾ?
ಆ ಥರ ಏನಲ್ಲ. ನನ್ನಲ್ಲಿ ಕೆಲವೊಂದು ಛಲ ಇದೆ, ನಿಲುವಿದೆ. ಅದನ್ನು ಬಿಟ್ಟು ನಾನೇನು ಮಾತಾಡೋಕ್ಕಾಗಲ್ಲ. ನನಗೋಸ್ಕರ ಅದನ್ನ ಬಿಟ್ಟು ಹೇಳೋಕ್ಕಾಗಲ್ವಾ? ಸೌಂದರ್ಯ, ಬಲವಂತ ಮಾಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ನಾನು ಏನು ಮಾತಾಡೋಕ್ಕಾಗೋದು ಇಲ್ಲ. ನಾನು ನಿಮಗೆ ಬೇಜಾರು ಮಾಡ್ತಾ ಇದ್ದೀನಾ? ಖಂಡಿತ ಇಲ್ಲ. ನೀನು ನನಗೆ ಬೇಜಾರು ಮಾಡ್ತಾ ಇಲ್ಲ. ನಿನ್ನ ಮನಸ್ಸಿನ ಭಾವನೆಗಳನ್ನ ನೀನು ಬಿಚ್ಚಿಡ್ತಾ ಇದೀಯ. ಆದರೆ ಅದಕ್ಕೆ ಉತ್ತರ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ನಿಮಗೆ ಬೇಸರ ಆಗೋದಾದ್ರೆ ಬೇಡ ಬಿಡಿ. ಆ ಥರ ಏನೂ ಇಲ್ಲ ಅಂತ ಹೇಳಿದ್ನೋ ಇಲ್ವೋ? ಅರೆ ನೋಡು, ಈ ಫೋಟೋಲಿ ನೀನು ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ. ಹುಟ್ಟುಡುಗೆ ಇಲ್ಲ. ಆಗ ನಾನು ತುಂಬಾ ಚಿಕ್ಕವಳಾಗಿದ್ದೆ. ನೀನು ದೊಡ್ಡವಳಾಗಿದ್ದೆ ಅಂತ ನಾನೆಲ್ಲ ಹೇಳಿದೆ? ಸೌಂದರ್ಯ, ಈಗಲೂ ನನ್ನ ದೃಷ್ಟಿಲಿ ನೀನು ಚಿಕ್ಕ ಮಗುನೇ. ಅಮ್ಮಂಗ್ ನೋಡ್ಬೇಕು. ಯಾಕೆ, ಏನಾಯ್ತು? ಜ್ವರ ಬಂದಿದ್ಯಾ? ಹಾಗಾದ್ರೆ ನಾವು ಡಾಕ್ಟರ್ ಕರ್ಕೊಂಡು ಬರ್ರ. ನಾವು ದೂರದಿಂದಾನೇ ನೋಡ್ಕೊಂಡು ಹೋಗ್ತೀವಿ. ಮಲ್ಕೊಂಡಿದ್ದಾರಾ? ಯಾಕೆ, ಏನಾಯ್ತು? ಅದ್ಯಾರೋ ಬಂದ್ರಂತೆ, ಆಮೇಲೆ ಹೀಗಾಗಿದ್ದಂತೆ. ನಮ್ಗೆ ಜೂಲಣ್ಣ ಹೇಳ್ದ. ಯಾಕೆ ಹೇಳ್ಬಾರ್ದಿತ್ತಾ? ಅವನ್ ಕೇಳೋದಾದ್ರೆ ನಿನ್ನ ಹತ್ರ ಯಾಕೆ ಬರ್ತಾ ಇದ್ವಿ? ನಾವು ಜೂಲಣ್ಣನ್ನೇ ಕೇಳೋಣ, ಅವ್ನು ಕರೆಕ್ಟಾಗಿ ಹೇಳ್ತಾನೆ. ಬಂದಿದ್ಯಾರು? ಫಾರಿನ್ನಲ್ಲಿರೋರು. ಅಮ್ಮನ ಮಕ್ಕಳು ಫಾರಿನ್ನಲ್ಲಿದ್ದಾರಲ್ಲ. ಫಾರಿನ್ನಲ್ಲಿದ್ದಾರ? ಇವರು ಅಲ್ಲಿಗೆ ಹೋಗ್ಬೋದಿತ್ತಲ್ಲ. ಅದಕ್ಕೆ ಹೇಳಿ ಕಳ್ಸಿದ್ದಾರೆ. ಅಮ್ಮನ ಕರ್ಕೊಂಡು ಹೋಗೋಕ್ಕೆ ಆ ಮನುಷ್ಯ ಬಂದಿದ್ದು. ಆದರೆ ಅಮ್ಮ ಹೋಗಲ್ಲ ಅಂದ್ಬಿಟ್ರು. ಯಾಕೆ ಹೋಗಲ್ಲ? ಹೋದ್ರೆ ಫಾರಿನ್ ನೋಡ್ಕೊಂಡು ಬಂದಾಗತ್ತಲ್ಲ. ನಮ್ಮನ್ನು ಕರ್ಕೊಂಡು ಹೋಗು ಅಂತ ಹೇಳೋಣ. ಹೌದು, ನಾವು ಹೋಗ್ಬಿಡೋಣ. ಅಮ್ಮನೇ ಹೋಗಲ್ಲ, ನಮ್ಮನ್ನ ಯಾರು ಕರ್ಕೊಂಡು ಹೋಗ್ತಾರೆ? ಹೌದು, ಅಮ್ಮ ಯಾಕೆ ಹೋಗಲ್ಲ? ಅಮ್ಮನ ಇಬ್ಬರು ಮಕ್ಕಳು ಫಾರಿನ್ನಲ್ಲೇ ಮದುವೆ ಆಗಿದ್ದಾರಂತೆ. ಅವ್ರ ತಂದೆ ತೀರ್ಕೊಂಡಾಗ್ಲೂ ಬರಲಿಲ್ವಂತೆ. ಪಾಪ, ತನ್ನ ಮಕ್ಕಳು ಅವ್ರ ತಂದೆ ತೀರ್ಕೊಂಡಾಗ್ಲೂ ಬರಲಿಲ್ವಲ್ಲ ಅಂತ, ಅವ್ರ ಮದುವೆ ಆಗಿದ್ನೂ ತಿಳಿಸ್ಲಿಲ್ವಲ್ಲ ಅಂತ ಅಮ್ಮನಿಗೆ ಶಾಕ್ ಆಗಿದೆ. ಶಾಕ್ ಆಗಿದೆ ಅಂದರೆ? ಮಧ್ಯೆ ಮಧ್ಯೆ ಪ್ರಶ್ನೆ ಕೇಳಬಾರ್ದಪ್ಪ. ಮನಸ್ಸಿಗೆ ತುಂಬ ಬೇಜಾರಾದಾಗ ಎಚ್ಚರ ತಪ್ಪತ್ತೆ, ಅದೇ ಶಾಕ್. ನಮ್ ಬೇಜಾರಾದಾಗ ಎಚ್ಚರನೇ ತಪ್ಪಲ್ಲ. ಅಯ್ಯೋ, ಮನ್ಸಿಗೆ ತುಂಬಾ ಬೇಜಾರಾದ್ರೆ ಮಾತ್ರ ಎಚ್ಚರ ತಪ್ಪೋದ್ ಕಣೆ, ಅಲ್ವಾ ಜೂಲಣ್ಣ? ಕರೆಕ್ಟ್, ನೀನು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಮಕ್ಕಳಲ್ಲೇ ಇದ್ರೆ ಮದುವೆ ಆದ್ರೆ ಅಮ್ಮಂಗೆ ಯಾಕೆ ಶಾಕ್ ಆಗಬೇಕು? ಸಾಕಿ ಬೆಳೆಸಿರಲ್ವಾ, ಅಷ್ಟು ಪ್ರೀತಿಯಿಂದ ನೋಡಿಕೊಂಡ್ರು ಮುಪ್ಪಿನಲ್ಲಿ ಮಕ್ಕಳು ತಂದೆ ತಾಯಿಗಳಿಗೆ ಆಸರೆ ಕೊಡದೆ ಹೋದರೆ ಅಂಥವ್ರನ್ನ ಮಕ್ಕಳು ಅಂತಾರ? ಕರೆಕ್ಟಾಗಿ ಹೇಳ್ದೆ ಜೂಲಣ್ಣ. ಯಾರು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ತಾರೋ ಅವ್ರಿಗೆ ಪುಣ್ಯ ಬರತ್ತಂತೆ. ನಾವು ಪುಣ್ಯ ಸಂಪಾದಿಸ್ಬೋದಾಗಿತ್ತು, ಆದರೆ ನಮ್ಗೆ ಅಪ್ಪ ಅಮ್ಮನೇ ಇಲ್ಲ. ನಮಗೆಲ್ಲ ತಾತ ಅಕ್ಕನೇ ಅಪ್ಪ ಅಮ್ಮ, ಅಲ್ವಾ ಜೂಲಣ್ಣ? ಹೌದು, ಅವರೇ ನಮ್ಗೆ ಅಪ್ಪ ಅಮ್ಮ ಎಲ್ಲ. ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಅಪ್ಪ ಅಮ್ಮನ ನೋಡ್ಕೊಂಡಷ್ಟೇ ಪುಣ್ಯ ಬರುತ್ತೆ. ನಾವು ತಾತ ಅಕ್ಕ ಅಮ್ಮ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂತೀವಿ. ಅಮ್ಮಂಗೆ ಹುಷಾರಿಲ್ಲ ಅಲ್ವಾ, ನಾವು ಒಳಗೆ ಹೋಗಿ ನೋಡ್ಕೋಬಹುದಾ? ಹಾಂ, ಈಗಲೇ ಬೇಡ, ಸ್ವಲ್ಪ ಗುಣ ಆಗಲಿ. ಹಿರಿಯರನ್ನ ಸಂತೋಷವಾಗಿರೋ ಹಾಗೆ ನೋಡ್ಕೋಬೇಕು, ಅವ್ರಿಗೆ ದುಃಖ ಕೊಡಬಾರ್ದು. ನಾವಂತೂ ಅವ್ರ ದುಃಖ ಕೊಡೋದಿಲ್ಲ.
ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ. ದೊಡ್ಡವರಾದ್ಮೇಲೆ ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ತೀವಿ. ಆಗ ಎಲ್ಲ ಪುಣ್ಯನೂ ನಿಮಗೇ ಬರುತ್ತೆ. ಹೇಳ್ಬೇಡ ಹಾಗೆ ಮಲ್ಕೊ. ಜ್ವರ ಇಲ್ಲ. ಹಾಂ ಹೌದು, ನೋಡಿದ್ಯಾ ಜ್ವರ ಹೇಗೆ ಸರ್ರನ್ನು ಇಳಿದೋಯ್ತು. ದೇಹ ಜ್ವರ ಕಡಿಮೆ ಆದರೂ ಮಾನಸಿಕ ಒತ್ತಡ ಜಾಸ್ತಿ ಆಗಿದೆ. ಹೆತ್ತು ಹೊತ್ತು ಸಾಕಿದ ಮಕ್ಕಳು ಮುತ್ತು ಕೊಡೋಳು ಬಂದಾಗ ತುತ್ತು ಕೊಡೋಳನ್ನೇ ಮಾಡ್ತಾರೆ. ಅಂಜಲಿ, ಜೀವನದಲ್ಲಿ ಬಂದ ನೋವುಗಳನ್ನೆಲ್ಲ ನುಂಗ್ಕೊಂಡು ನಗ್ನಗ್ತಾ ಇರಬೇಕಮ್ಮ. ಇದು ಕಲಿಯೋದು ಅನಿವಾರ್ಯ. ಎಷ್ಟು ಅಂತ ನೋವು ನೋವ್ಲಿ. ಪ್ರೀತಿಯಿಂದ ಸಾಕಿದ ತಂದೆ ಸತ್ತಾಗ ಅವ್ರ ಚಿತೆಗೆ ಬೆಂಕಿ ಇಡೋಕೆ ಮಕ್ಕಳಿಲ್ಲ. ಇಬ್ಬರು ಮಕ್ಕಳಿದ್ದು ಏನು ಪ್ರಯೋಜನ? ಚಿತೆ ಸತ್ತ ನನ್ನ ಗಂಡನ ದೇಹ ಸುಡ್ತು. ನನ್ನ ಮಕ್ಕಳು ತಾಯಿ ಬದುಕಿರೋವಾಗಲೇ ಅವಳ ಕರಳನ್ನು ಸುಟ್ಟುಬಿಟ್ರಲ್ಲ. ಇನ್ನೂ ಊರಿ ತಾಪನ ನಾನು ಹೇಗೆ ಸಹಿಸ್ಕೊಳ್ಳಿ? ತಡ್ಕೋಬೇಕಮ್ಮ. ಅದೇ ಜೀವನ. ಬೇಡ, ನನಗಿಂಥ ಜೀವನನೇ ಬೇಕಾಗಿಲ್ಲ. ನನ್ನನ್ನು ದೇವ್ರು ಇನ್ನೂ ಯಾಕೆ ಬದುಕಿಸಿದಾನೆ? ನನ್ನ ಮಕ್ಕಳು ತಂದೆ ಸತ್ತಾಗಲೇ ಮದುವೆ ಆಗ್ತು ಅನ್ನೋ ಸತ್ಯನ ನಾನು ತಿಳಿಯೋಕೆ ಮುಂಚೆನೆ ನಾನು ಸತ್ತೋಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಬೇಡ, ನನಗಿಂತ ಬದುಕೆ ಬೇಡ. ನಾನು ಸಾಯ್ಬೇಕು. ಆಯ್ತಮ್ಮ, ನೀ ಸತ್ತು ಏನು ಸಾಧಿಸ್ದಾಗಾಯ್ತು? ಅಳುಬೇಡ. ನೋಡು, ಈ ಅಳು ಇದೆ ನೋಡು, ಇದು ಅಸಹಾಯಕತೆಯ ಸಂಕೇತ. ಇದು ಮನಸ್ಸಿಗೆ ನೋವು ಕೊಡುತ್ತೆ ಹೊರತು ಸುಖ ಕೊಡೋದಿಲ್ಲ. ದುಃಖ ಬಂದಾಗ ಅಳು ಬರುತ್ತೆ, ಸರಿ, ಬಿಡಬೇಕು. ಆದರೆ ಅದನ್ನು ಮುಂದುವರಿಸಬಾರ್ದು. ಮುಂದೆ ಬದುಕು ಹೇಗೆ ಎದುರಿಸೋದು ಅನ್ನೋದನ್ನು ಯೋಚನೆ ಮಾಡಬೇಕು. ನನ್ಗದಾಗ್ತಿಲ್ಲ. ನನ್ನ ಮಕ್ಕಳೇ ನನಗೆ ಮೋಸ ಮಾಡಿಬಿಟ್ರು. ಮುಂದೆ ನನ್ಗೆ ಯಾರು ದಿಕ್ಕು? ನನಗೆ ಯಾರು ಆಸರೆ? ಅಯ್ಯೋ ಹುಚ್ಚು ಹುಡುಗಿ, ಮಕ್ಕಳೇ ತಂದೆ ತಾಯಿಗಳಿಗೆ ಆಸರೆ ಎನ್ನೋದು ತಪ್ಪು ಕಲ್ಪನೆ. ಸೃಷ್ಟಿ ಮಾಡಿದವನಿಗೆ ಅವನದೇ ಆದ ಬೇರೆ ಜವಾಬ್ದಾರಿ ಇರುತ್ತಮ್ಮ. ಅವನು ಊಟ ಕೊಡ್ತಾನೆ, ಇರೋದಕ್ಕೆ ಸೂರು ಕೊಡ್ತಾನೆ, ಅದರಲ್ಲೇ ನೆಮ್ಮದಿ ಕಂಡ್ರೆ ಬಾಳ್ನೂ ಕೊಡ್ತಾನೆ. ಮಕ್ಕಳ ಪ್ರೀತಿ, ವಿಶ್ವಾಸ, ಮಮಕಾರ, ಆಸರೆ ಎಷ್ಟು ಜನಕ್ಕೆ ಸಿಗುತ್ತಮ್ಮ? ಅದೃಷ್ಟವಂತರಿಗೆ ಮಾತ್ರ. ಅದು ಇಲ್ಲದವರಿಗೆ ಆ ಭಗವಂತ ಬೇರೆ ರೂಪದ ಅದೃಷ್ಟ ಬರೆದಿರ್ತಾನೆ. ಈಗ ನನ್ನ ವಿಷಯ ತಗೋ, ನನಗೆ ಮಕ್ಕಳ ಭಾಗ್ಯ ಏನಾದ್ರು ಇತ್ತ? ಇಲ್ಲ. ಆದರೆ ನನಗೇನು ಕಡಿಮೆ ಮಾಡಿದ್ದಾನೆ? ಎಲ್ಲ ಕೊಟ್ಟಿದ್ದಾನೆ. ಒಟ್ಟಿನಲ್ಲಿ ಜೀವನದ ರಹಸ್ಯ ಇಷ್ಟೇ ಕಣಮ್ಮ. ಬೇರೆಯವರು ಬಾಳೋದಕ್ಕೆ ಅವಕಾಶ ಮಾಡಿಕೊಡು. ಅವಕಾಶ ಸಿಕ್ಕಿದ್ರೆ ನೀನೇ ಸುಖವಾಗಿ ಬದುಕು. ನೀನು ಕಷ್ಟಕ್ಕೆ ಸಿಕ್ಕೊಂಡ್ರೆ ಅನುಭವಿಸು. ಕೊನೆಗೆ ನಿನಗೆ ಶಾಂತಿ ಸಿಗುತ್ತೆ. ಒಂದು ಮುಖ್ಯವಾದ ವಿಷಯ ನಿನಗೆ ಹೇಳಬೇಕಮ್ಮ. ಇನ್ನು ಮುಂದೆ ಅಪರ್ಣ ನಿನ್ನ ಮಗಳು. ನಾನು ಅವಳ ತಾತ ಮಾತ್ರ. ಅವಳ ಸಂಪೂರ್ಣ ಜವಾಬ್ದಾರಿ ನಿನಗೆ ಸೇರಿದ್ದು. ಮಕ್ಕಳು ನನ್ನ ಕೈ ಕೊಟ್ಬಿಟ್ರು ಅಂತನೋ ಚಿಂತೆ ಇನ್ಮೇಲೆ ನಿನಗೆ ಬರೋದಿಲ್ಲ. ಅಪರ್ಣ ನಿನ್ನ ಸ್ವಂತ ಮಗಳಾಗದೆ ಹೋದರೂ ನಿನ್ನ ಚೆನ್ನಾಗಿ ನೋಡ್ಕೋತಾಳೆ ಅನ್ನೋ ನಂಬಿಕೆ ನಿನಗಿದೆ ತಾನೇ? ಈಗ ಅವಳೇ ತಾನೇ ನನ್ನ ನೋಡ್ಕೊಳ್ತಾ ಇರೋದು. ಇಲ್ಲಿಟ್ಕೊಂಡು ನೋಡ್ಕೋತಾ ಇದ್ದಾಳೆ ಅಂತ ಹೇಳಷ್ಟು ನಿನಗೆ ಸಂಶಯ ಬೇಡ. ಅಪರ್ಣ ನಿನ್ನ ಮಗಳು ಅಂತ ನಾ ಹೇಳಿದ್ನೋ ಇಲ್ವೋ? ಬೇಕಾದರೆ ನಿನ್ನ ಜೊತೆ ಅವಳಿಗೆ ನಿನ್ನ ಎಸ್ಟೇಟಿಗೆ ಅವಳನ್ನ ಕರ್ಕೊಂಡು ಹೋಗಿ ಅವಳಿಗೆ ಮದುವೆ ಮಾಡಿ ಅಳಿಯನ್ನೂ ನಿಮ್ಮ ಎಸ್ಟೇಟ್ನಲ್ಲೇ ಇಟ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡಬಹುದು. ಅವಳು ನನ್ನ ಜೊತೆಗೆ ಬಂದರೆ ನೀವು? ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡಪ್ಪ. ಆ ಭಗವಂತ ಇನ್ನೊಬ್ಬ ಅಪರ್ಣನ ಇನ್ನೊಂದು ರೂಪದಲ್ಲಿ ನನ್ನ ಮನೆಗೆ ಕಳಿಸ್ಕೊಡ್ತಾನೆ.
ನೀ ನೆಮ್ಮದಿಯಿಂದ ಇರು ತಾಯಿ.